2 ತಿಂಗಳಿಂದ ಬಂದಿಲ್ಲ. ಬತ್ತಿತ್ತಲ್ಲಪ್ಪ ಮೊದಲೆಲ್ಲ ಬರ್ತಿತ್ತು. ಬತ್ತಿತ್ತು. ಈಗ ಎಷ್ಟು ತಿಂಗಳಾಯ್ತು ನೀವು ತಗೊಂಡು? 2 ತಿಂಗಳು ಅದೇ. 2 ತಿಂಗಳಾಯ್ತು ಅಷ್ಟೇ. ಈ ಫಸ್ಟ್ಗೆ 2 ತಿಂಗಳು. 2 ತಿಂಗಳು. ಹಿಂದೆ ಎಲ್ಲ ಕರೆಕ್ಟಾಗಿ ಬರ್ತಿತ್ತು. ಬದನೈತೆ ಕಣಪ್ಪ. ನಮ್ಗೆ ಏನಪ್ಪ ಗೊತ್ತು, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಅವರು ಬ್ಯಾಂಕ್ ಹಾಕ್ತಾರೆ, ನಾವು ಅದೇ ಕರ್ನಾಟಕ ಬ್ಯಾಂಕು, ಅಲ್ಲಿ ಹೋಗಿ ತಗೋತೀವಿ ಅಷ್ಟೇ. ಏನೋ ಜಾತಿ ಸರ್ಟಿಫಿಕೇಟ್ ಕೇಳ್ತಾವ್ರಂತ, ಎಲ್ಲಿಂದ ತರೋದು? ನಾವು 3,000 4,000 ಕೊಟ್ಟು ಜಾತಿ ಸರ್ಟಿಫಿಕೇಟ್ ಮಾಡ್ಸೋಕ್ಕಾಯ್ತದ ಮಗ? ಹೇಳಪ್ಪ. ಏನೋ ಇವಾಗ ಕೊಟ್ಟರು, ಅರ್ಜಿ ಬರ್ದಾಕವ, ತಗೊಳವ. ಸರ್ಟಿಫಿಕೇಟ್ ಎಲ್ಲ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅಷ್ಟೇ. ಅಷ್ಟಾದರೆ ತಗೋತೀವಿ, ಇಲ್ಲ ಅಂದರೆ ಅವ್ರಿಗೇನು ಕೊಟ್ಟಿಟ್ಟಿದ್ದೀವ ನಾವು ಅಲ್ವಾ? ಅವ್ರಾಗ ಅವ್ರು ಕೊಡೋದು ನಿಮ್ದೇ ಅಲ್ವಾ, ಸರ್ಕಾರದ ಒಂದು ಜನರ ದುಡ್ಡೇ ಅದು. ಏನೋ ಕೊಡಲ್ಲ, ಅವ್ರಾಗ ಅವ್ರು ಕೊಟ್ಟರು, ನಾವು ಈಸ್ಕೊಂಡ್ವಿ. ಅದು ಬಿಟ್ರೆ ಇನ್ನೇನಾರ ಐತಪ್ಪ. ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತೀವಿ ಬೇಕು ಅಂದರೆ, ಜಾತಿ ಸರ್ಟಿಫಿಕೇಟು ನಾವು ನಾಯಕರಿಗೆ ಬರಲ್ಲ. ನಮಗೆ ಮನೇಲಿ ಟಿ ವಿ ಇಲ್ಲ, ಒಂದು ಮೊಬೈಲ್ ಇಲ್ಲ, ಏನೂ ಇಲ್ಲ. ನಮ್ಗೇನು ಗೊತ್ತೈತೆ? ಹಿಂಗೆ ಯಾರು ಹೇಳಿದ್ರೆ ಕೇಳ್ಕೊತೀವಿ. ಅದೇ ನಮ್ಮ ಯಜಮಾನ್ರು ಸತ್ತೋಗವ್ರೆ, ನಮಗೆ ಗಂಡು ಮಕ್ಕಳು ಇಲ್ಲ. ಪಿಂಚಿನ್ ಬತ್ತಿತ್ತು. ಈಗ 4 ತಿಂಗಳಿಂದ ಅದೂ ಬರಲ್ಲ. ಹೆಂಗೋ ಕಥೆನೇ, ಔಷಧಿ ಮಾತ್ರೆಗೇನೆ 1,000 ರೂಪಾಯಿ ಬೇಕು. ಹೆಂಗೋ ಜೀವನ ಮಾಡ್ತಾಯಿದ್ದೋ, ಇವಾಗ ಅದು ಇಲ್ದಿದಂಗೆ ಆಗೈತೆ. ಇನ್ನೇನಪ್ಪ ಮಾಡೋದು? ನಮ್ಮಂಥ ಕೈಲಾಗದೆ ಇದ್ದವ್ರಿಗೆ ಅದೇ ಗತಿ. ನಿಜನ ಸುಳ್ಳು ಹೇಳು ಮಗ? 2 ವರ್ಷದ ಮೇಲೆ ಆಯಿತು. ಅದು ಅದೇ 2 ತಿಂಗಳು ಬಂದರೆ 3 ತಿಂಗಳು ಬರೋಲ್ಲ. ಅದೇ ಇರೋರೇ ತೊಗೋತಿದ್ರೆ, ನಮ್ಮನೆ ಓನರೇ ತೊಗೋತಾಯಿದ್ದಾರೆ. ಅಷ್ಟು 3 ಅಪ್ಸ್ಟೇರ್ ಇದೆ, ಅವರು ಟ್ಯಾಕ್ಸ್ ಕಟ್ತಾರೆ, ಕಾರ್ ಇದೆ, ಎಲ್ಲ ತೊಗೋತಾ ಇದ್ದಾರೆ ಅವರು. ಅಂಥವ್ರಿಗೆ ಬೇಕಾದ್ರೆ ಇದು ಮಾಡಬೇಕು, ಬಡವ್ರಿಗೆ ಕೊಡ್ಬೇಕಲ್ವ? ಅದು ನೋಡಲ್ಲ. ಈಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಿರ್ತಲ್ಲಪ್ಪ, ಇನ್ನೊಂದ್ಸರಿ ಏಕಪ್ಪ ಚೆಕ್ ಮಾಡಬೇಕು, ಇನ್ನೊಂದ್ಸರಿ ಅರ್ಜಿ ಹಾಕಿ ಅಲ್ಲೆಲ್ಲ ನಿಲ್ಸಿದ್ರೆ ಸುಮ್ಮನೆ ಅಲಿಸ್ತಾರೆ. ಸರಿಯಾಗಿ ಇದು ಮಾಡಿ ಸರ್ವರ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಅಲಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಥರ ಇಲ್ದೇದವ್ರದ್ದೆಲ್ಲ ಮಾಡಿ ಸತ್ತೋಗಿರೋರು ತೆಗೀರಿ ಬೇಡ ಅನ್ನಲ್ಲ. ಎಲ್ಲ ಇರುತ್ತಲ್ವ, ಡೆತ್ ಸರ್ಟಿಫಿಕೇಟ್ ಅದೆಲ್ಲ ಇರ್ತಾರೆ. ಅದು ಹೆಂಗೆ ಅದೆಲ್ಲ ಅಲ್ಲೆಲ್ಲ ಹೋಗಿ ತೊಗೊತಾರಲ್ಲ, ಅದು ಹೆಂಗೆ ಈಗ ತಿರ್ಗಾ ಹೊಸ್ದಾಗಿ ಬಿಡಬೇಕು, ಹೇಳಬೇಕು, ಮಾಡಬೇಕು ಅಂತಾರೆ. ಸುಮ್ಮನೆ DKC ಸಾಹೇಬ್ರು ಬಂದ್ಬಿಟ್ಟು, ಸಿದ್ದರಾಮಯ್ಯ ಸಾಹೇಬ್ರು ಇದ್ರೆ ಚೆನ್ನಾಗಿತ್ತು, ಯಾವ ಪ್ರಾಬ್ಲಮ್ ಇರಲಿಲ್ಲ, ಬರ್ತಿತ್ತು. ಈಗ ಅವ್ರು ಹೇಳ್ತಾ ಇರೋದು ಬ್ಯಾಂಕ್ ಖಾತೆ ಇಲ್ವಲ್ಲ, ಅಂಥವ್ರ ಅಕೌಂಟ್ಗೂ ಹೊರಟೋಗಿದೆ. ಅದು ಹೆಂಗೆ ಹೊಟ್ಟೋಗ್ಬಿಡುತ್ತಪ್ಪ? ಬ್ಯಾಂಕ್ ಅಕೌಂಟ್ ನಮ್ಮ ತೊಗೋತಾರೆ, ತೊಗೊಂಡೇ ತಾನೇ ಮಾಡ್ತಾರೆ. ಅದು ಹೆಂಗೆ ಹೊಟ್ಟೋಗ್ಬಿಡುತ್ತೆ? ಚೆಕ್ ಮಾಡೋರು ಇವರು, ಅದು ಹೆಂಗೆ ಕಳಿಸ್ಬಿಡ್ತಾರೆ ಅಲ್ವೇ? ಹೇಳಿ ನೀವೇ. ಬಂದೇ ಇಲ್ಲ, 4-5 ತಿಂಗಳಾಯ್ತು. ನೆಟ್ಗೆ 2 ತಿಂಗಳು ಹಾಕ್ತಾರೆ, ತಿರ್ಗಾ 3 ತಿಂಗಳಿಲ್ಲ. ಇದೇ ಥರ ಪೆನ್ಷನು ಬರ್ತಾ ಇಲ್ಲ. ಈಗ ಇದೇರ್ದು 4 ತಿಂಗಳಾಗೋಯ್ತು ಕಣಪ್ಪ. 5 ತಿಂಗಳು ಅನ್ಕೊಡಿ, 1 ತಿಂಗಳಲ್ಲಿ ಬಂದಿರೋದು, ಬಂದೇ ಇಲ್ಲ. ಅಲ್ಲೋಗಿ ಕೇಳಿದ್ರೆ ಬರುತ್ತೆ ಹೋಗಿ ಅಂತ ಅಷ್ಟೇ. ಮನ್ಸಿಗೆ ತಗೊಳಲ್ವಲ್ಲ, ಏನು ಮಾಡೋದು? ಹೋಗಿ ಕೇಳ್ತಾ ಇದ್ದೀವಿ. ಇದು ಯಾರು ಹೇಳೋದ? ಸಿಕ್ಕಿದ್ರೆ ಸಾಕು ಅಂತಿದ್ದೆ, ನೀವೇ ಸಿಕ್ಕಿದ್ರಿ. ಯಾರನ್ನ ಕೇಳಿದೆ? ಅಲ್ಲೋಗಿ ಕೇಳಿದ್ರೆ ಬರುತ್ತೆ ಹೋಗಿಮ್ಮ ಅಂತ ತಗೊಂಡು ಅಲ್ಲಿ ಹಾಕ್ತಾರೆ ಅಷ್ಟೇ. ಕೊಟ್ಟರೆ ಅಪ್ಲಿಕೇಶನ್. ಪ್ರೇಮ ಅಂತ. ಇಲ್ಲ, ಬರ್ತಾ ಇಲ್ಲ. ನಾವು ಮಾಡಿಸ್ಕೊಂಡಿಲ್ಲ ಕಾರ್ಡ್. ಏನು ರೇಷನ್ ಕಾರ್ಡ್ ಓಡಾಡಿ ಕೊನೆಗೆ ನಾವೇ ಕೈ ಬಿಟ್ಬಿಟ್ವಿ. ರೇಷನ್ ಕಾರ್ಡ್ ಮಾಡಿಕೊಡಿ, ಇವತ್ತು ಮಾಡಿಕೊಡ್ತೀನಿ, ನಾಳೆ. ಒಂದು ಕಾರ್ಡ್ ಇತ್ತು, APL ಕಾರ್ಡು, ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅಂತ ಸೊಸೈಟಿಯನ್ನು ಇಸ್ಕೊಂಡು ಕೊಡಲೇ ಇಲ್ಲ. ಇವತ್ತು ಬಾ, ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಮೋಸ ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯವ್ರು ನಂಬ್ಕೊಂಡು ಇದು ಕೊಡಿಸ್ತಾರೆ, ಬಡವರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ವಿ. ಆ ನಂಬಿಕೆಯನ್ನು, ವಿಶ್ವಾಸ ಕಳ್ಕೊಂಡಿದ್ದಾರೆ. ಇಲ್ಲ, ರೇಷನ್ ಕೇಳಿದರೆ ಇವತ್ತು ಬಾ, ನಾಳೆ ಬಾ ಅಂತಾರೆ. ದುಡ್ಡು 2-3 ಕಡೆಗೆ ದುಡ್ಡು ಇಸ್ಕೊಂಡಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತ, ಅವರು ಮಾಡಿಕೊಡ್ಲಿಲ್ಲ. ಈ ಥರ ಮೋಸ ನಡೀತಾ ಇದೆ. ಬಡವರಿಗೆ ಹಿಂಗೆ ಮಾಡಿದರೆ ಇನ್ನು ಬರ್ತಿಲ್ಲ, ಯಾರಿಗೂ ಬರ್ತಿಲ್ಲ. ಸರಿಯಾಗಿ 1 ತಿಂಗಳು ಬಂದರೆ 3-4 ತಿಂಗಳು ಬರ್ತಾಯಿಲ್ಲ. ಆಮೇಲೆ ನಮಗೇನೋ ಒಂದು ಸಹಕಾರ ಮಾಡಿಕೊಡಿ, ಬಡವರಿಗೆ ಏನಾರು ಒಂದು ದಾರಿಯಿಂದ ಇದ್ದವ್ರಿಗೆ ಮಾಡಿಕೊಡ್ತಾರೆ, ಇಲ್ದಿದ್ದಂಥವ್ರಿಗೆ ಸುಮ್ಮನೆ ಇವತ್ತು ನೋಡೋಣ, ನಾಳೆ ನೋಡೋಣ ಅಂತ ಹೇಳ್ತಾರೆ. ಇದೇ ಸವತ್ತು ಹೇಳೋದೇ ಅವ್ರಿಗೊಂದು ಹ್ಯಾಬಿಟ್ ಅನಿಸುತ್ತೆ.